ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಧ್ಯಾನ ಮಾಡಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ. ಆದರೆ ಕೆಲವೊಂದಿಷ್ಟು ಜನ ಧ್ಯಾನಕ್ಕೆ ಕುಳಿತುಕೊಳ್ಳೋಕೆ ಕಷ್ಟಪಡ್ತಿರ್ತಾರೆ. ಅವರಿಂದ ಧ್ಯಾನಕ್ಕೆ ಕುಳಿತುಕೊಳ್ಳಲು ಆಗ್ತಿರೋದಿಲ್ಲ. ಹಾಗಿದ್ರೆ ಧ್ಯಾನದಲ್ಲಿ ಕಷ್ಟಪಡದೆ ಕುಳಿತುಕೊಳ್ಳೋಕೆ ಏನು ಮಾಡಬೇಕು ಅನ್ನೋ ವಿಷಯಗಳ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆಯೇ ಧ್ಯಾನದಿಂದ ಸಿಗುವ ಕೆಲವು ಲಾಭಗಳ ಬಗ್ಗೆನೂ ಕೂಡ ನಾವು ತಿಳಿದುಕೊಳ್ಳೋಣ. ಧ್ಯಾನ ಅನ್ನೋದು ಪ್ರತಿ ಮನುಷ್ಯನಿಗೂ ತುಂಬಾ ಅವಶ್ಯಕ ಹಾಗೂ ಅನಿವಾರ್ಯ. ನೀವು ಪ್ರಶಾಂತವಾಗಿ ಇರಬೇಕು ಅಂದ್ರು ಅಥವಾ ಆರೋಗ್ಯವಾಗಿ ಇರಬೇಕು ಅಂದ್ರು, ಇಲ್ಲಾಂದ್ರೆ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂದ್ರು, ನಿಮ್ಮ ಸಂಕಲ್ಪಗಳು ನೆರವೇರೋದಕ್ಕೆ ಒಂದು ಶಕ್ತಿ ಬೇಕು ಅಂದ್ರು ನಿಮಗೆ ಧ್ಯಾನ ಅನ್ನೋದು ತುಂಬಾನೇ ಸಹಾಯ ಮಾಡುತ್ತೆ. ನಿಮ್ಮಲ್ಲಿ ಬರುವ ಆಲೋಚನೆಗಳನ್ನ ಸರಿಯಾದ ವಿಧಾನದಲ್ಲಿ ಸೇರಿಸೋಕೆ ಧ್ಯಾನ ಅನ್ನೋದು ತುಂಬಾ ಅವಶ್ಯಕ. ನೀವು ಅನಾರೋಗ್ಯವಾಗಿದ್ರು, ನಿಮ್ಮಲ್ಲಿ ಅಶಾಂತಿ ಇದ್ರು, ಅದಕ್ಕೆ ಕಾರಣ ನಿಮ್ಮಲ್ಲಿ ಅಧಿಕವಾಗಿ ಬರುತ್ತಿರುವ ಆಲೋಚನೆಗಳೇ. ಇವುಗಳಿಗೆ ಮೂಲ ಕಾರಣ. ಹಾಗಿದ್ರೆ ಇವೆಲ್ಲವನ್ನು ಎದುರಿಸಬೇಕು ಅಂದ್ರೆ ಪ್ರತಿಯೊಬ್ಬರೂ ಖಂಡಿತವಾಗಲೂ ಕೆಲವು ನಿಮಿಷಗಳವರೆಗೆ ಧ್ಯಾನವನ್ನ ಮಾಡಲೇಬೇಕು. ಹಾಗಿದ್ರೆ ಧ್ಯಾನ ಮಾಡಬೇಕು ಅಂದ್ರೆ ನಿಮ್ಮ ಮನಸ್ಸಿಗಿಂತ ಮೊದಲು ನಿಮ್ಮ ಶರೀರವನ್ನ ಕದಲಿಸದೆ ಕುಳಿತುಕೊಳ್ಳುವ ಹಾಗೆ ಮಾಡಬೇಕು. ಧ್ಯಾನ ಮಾಡೋದಕ್ಕೆ ನಿಮ್ಮ ಶರೀರದ ಸಹಾಯ ಮತ್ತು ಸಹಕಾರ ನಿಮಗೆ ತುಂಬಾನೇ ಮುಖ್ಯ. ಮತ್ತೆ ನಿಮ್ಮ ಶರೀರವನ್ನ ಕೆಲವು ನಿಮಿಷಗಳವರೆಗೆ ಕದಲಿಸದೆ ಧ್ಯಾನದಲ್ಲಿ ಇರಿಸಬೇಕು ಅಂದ್ರೆ ನೀವು ಏನ್ ಮಾಡಬೇಕು ಅನ್ನೋ ವಿಷಯಕ್ಕೆ ಬಂದ್ರೆ ಮೊದಲು ನೀವು ಶರೀರಕ್ಕೆ ಸ್ವಲ್ಪ ವ್ಯಾಯಾಮವನ್ನ ಕೊಡಬೇಕು. ಇಲ್ಲಾಂದ್ರೆ ವಾಕಿಂಗ್ ಆಗ್ಲಿ, ಸ್ಕಿಪ್ಪಿಂಗ್ ಈ ರೀತಿಯವನ್ನ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಶರೀರ ಅನ್ನೋದು ಸ್ವಲ್ಪ ಕಷ್ಟಪಡೋದನ್ನೋದು ನಡೆಯುತ್ತೆ. ನಿಮ್ಮ ಬಾಡಿ ಸ್ವಲ್ಪ ವಿಶ್ರಾಂತಿಯನ್ನ ಕೋರಿಕೊಳ್ಳುತ್ತದೆ. ಈ ವಿಶ್ರಾಂತಿಯ ಸಮಯವನ್ನ ನೀವು ಧ್ಯಾನ ಸಮಯವಾಗಿ ತುಂಬಾ ಸುಲಭವಾಗಿ ಬದಲಾಯಿಸಿಕೊಳ್ಳಬಹುದು. ಅದು ಹೇಗೆ ಅಂದ್ರೆ ನಿಮ್ಮ ದೇಹ ವ್ಯಾಯಾಮದ ನಂತರ ಪೂರ್ತಿಯಾಗಿ ಸುಸ್ತಾಗಿರುತ್ತೆ. ಅದೇ ವಿಧಾನವಾಗಿ ನಿಮ್ಮ ದೇಹದಲ್ಲಿ ಪ್ರತಿಯೊಂದು ಭಾಗವು ನಿಮಗೆ ಅರಿವಿಗೆ ಬರುತ್ತಿರುತ್ತೆ. ಹಾಗೆ ನೀವು ಇಲ್ಲಿ ಧ್ಯಾನದಲ್ಲಿ ಕುಳಿತುಕೊಳ್ಳದೆ ಹೋದರೂ ಸರಿ, ನಿಮಗೆ ನಿಮ್ಮ ದೇಹದ ಎಲ್ಲಾ ಭಾಗಗಳ ಮೇಲೆ ನಿಮ್ಮ ಗಮನ ಅಂದ್ರೆ ಅರಿವು ಅನ್ನೋದು ಇರುತ್ತೆ. ಈ ಸಮಯದಲ್ಲೇ ನೀವು ಕಣ್ಣನ್ನ ಮುಚ್ಚಿಕೊಂಡು ಕೆಲವು ನಿಮಿಷಗಳವರೆಗೆ ಗಮನಿಸಿದರೆ ನೀವು ತುಂಬಾ ಸುಲಭವಾಗಿ ನಿಮಗೆ ಗೊತ್ತಿಲ್ಲದೇನೆ ಧ್ಯಾನ ಸಾಧನೆಯನ್ನ ಮಾಡಿದವರಾಗ್ತೀರಾ. ಈ ಸಾಧನೆ ಅನ್ನೋದು ನಿಮ್ಮಲ್ಲಿ ಆಲೋಚನೆಗಳನ್ನ ತುಂಬಾ ಬೇಗನೆ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದೇ ವಿಧಾನವಾಗಿ ಧ್ಯಾನದಲ್ಲಿ ಕುಳಿತುಕೊಳ್ಳೋಕೆ ನಿಮ್ಮಲ್ಲಿ ಏರ್ಪಡುವ ಕಷ್ಟವಾದ ಸಮಸ್ಯೆಗಳನ್ನು ಕೂಡ ತೊಲಗಿಸುತ್ತದೆ. ಸೊ ಸ್ನೇಹಿತರೆ, ನೀವು ಕೂಡ ಧ್ಯಾನದಲ್ಲಿ ಕುಳಿತುಕೊಳ್ಳಲು ಅಸಾಧ್ಯ ಅಂದಾಗ ಈ ವಿಧಾನವಾಗಿ ಟ್ರೈ ಮಾಡಿ ನೋಡಿ. ಖಂಡಿತವಾಗಲೂ ಒಳ್ಳೆಯ ಧ್ಯಾನ ಸ್ಥಿತಿಯನ್ನ ಪಡೆದುಕೊಳ್ತೀರಾ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.